ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡದ ಮುಂದೆ ಬಂದು ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ಈಗ ಗೋಪಾಲ್ ಪೂಜಾರಿಯ ಬಗ್ಗೆ ಮಾತಾಡುವಂತಹ ಕೆಲಸ ಆಗ್ತಾ ಇದೆ. ಗೋಪಾಲ್ ಪೂಜಾರಿಯ ಬಗ್ಗೆ ಹಲವು ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೂ ಕೂಡ ಇದೇ ಗೋಪಾಲ್ ಪೂಜಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಯಾಕೆ ಇವರು ಈಗ ಈ ರೀತಿ ಬಂದು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನನ್ನನ್ನು ಕೂಡ ಪ್ರಶ್ನೆ ಮಾಡಲಾಗುತ್ತೆ. ನನ್ನ ಬಗ್ಗೆಯೂ ಕೂಡ ಕಮೆಂಟ್ಗಳು ಬರುತ್ತೆ. ಅವರಿಗೆ ಕೊಡುತ್ತಾ ಇರುವಂತಹ ಉತ್ತರ ಏನಂತಂದ್ರೆ, ನಾನು ಯಾರ ಪರನೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ, ಧರ್ಮದ ಪರವಾಗಿದ್ದೇನೆ, ನಾನು ಧರ್ಮದ ಪರವಾಗಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನ್ನ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ನಾನು ಕೇರ್ ಮಾಡಲ್ಲ. ನನಗೆ ದುಡ್ಡು ಕೊಟ್ಟಿದ್ದಾರೆ, ಪೇಮೆಂಟ್ ಗಿರಾಕಿ, ಹಂಗೆ ಹಿಂಗೆ ಬೇಕಾದ ಹೇಳ್ಕೊಳ್ರಿ, ಆದ್ರೆ ನಾನು ನೋಡಿದ್ದು ನನಗ್ ಗೊತ್ತು. ನಾನು ಸತ್ಯವನ್ನ ಹೇಳ್ತಾ ಇದ್ದೇನೆ. ನಾನು ಧರ್ಮದ ಪರವಾಗಿದ್ದೇನೆ, ಯಾರ ಪರವಾಗಿಯೂ ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು. ಸೌಜನ್ಯ ನಮ್ಮ ಮನೆಯ ಮಗಳು, ನಮ್ಮ ಸಹೋದರಿ, ಆಕೆಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅಂತ ಹೇಳಿ ಗೋಪಾಲ್ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಕೆಲವರು ಆಗದೇ ಇರೋರು ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಸುದ್ದಿಗಳನ್ನ ಸ್ಪ್ರೆಡ್ ಮಾಡ್ತಾರೆ. ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ. ನಾನು ದುಡ್ಡು ತಗೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿ. ಎಲ್ಲವೂ ಶುದ್ಧ ಸುಳ್ಳು. ಅದರ ಅಗತ್ಯ ನನಗಿಲ್ಲ. ನನಗೆ ಮದುವೆಯ 2 ಮಕ್ಕಳಿದ್ದಾರೆ. ನಾನು ಈಗ ಯಾವುದಕ್ಕೂ ಕೂಡ ಹೋಗ್ತಾ ಇಲ್ಲ. ಆದರೆ ಈಗಲೂ ಕೂಡ ನಾನು ಸಿದ್ಧನಾಗಿದ್ದೇನೆ. ಯಾರೇ ಕರೆದ್ರೂ ಬಂದು ಸಾಕ್ಷಿಯನ್ನ ಹೇಳ್ತೇನೆ. ಯಾವುದೇ ಪರೀಕ್ಷೆ, ಯಾವುದೇ ರೀತಿಯ ವಿಚಾರಗಳಿಗೂ ರೆಡಿ ಇದ್ದೇನೆ ಅಂತ ಇವ್ರು ಹೇಳ್ತಾ ಇರೋದು ನೋಡಿ. ಗೋಪಾಲ್ ಪೂಜಾರಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆಯಲ್ಲಿ ಕಾನ್ಫಿಡೆನ್ಸ್ ಇದೆ. ಅವ್ರು ಹೇಳ್ತಾ ಇರೋದು, ನಾನು ಯಾರ ಪರವಾಗಿಯೂ ಇಲ್ಲ, ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಪರವಾಗಿಯೂ ಇಲ್ಲ, ಮತ್ತೊಬ್ಬರ ಪರವಾಗಿಯೂ ಇಲ್ಲ, ನಾನು ಧರ್ಮದ ಪರವಾಗಿದ್ದೇನೆ. ಅವತ್ತು ವಾಸ್ತವವನ್ನ ನಾನು ಏನ್ ನೋಡಿದ್ದೇನೆ ಅದನ್ನ ಹೇಳ್ತೇನೆ, ಹೇಳಿದ್ದೇನೆ. ಅವತ್ತು ಸ್ಥಳದಲ್ಲಿ ಸಂತೋಷ್ ರಾವ್ನನ್ನ ನಾನು ನೋಡಿದ್ದು ಸತ್ಯ. ಇದು ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ತಮ್ಮ ಬಗ್ಗೆ ಮಾತಾಡೋರ ಬಗ್ಗೆಯೂ ಕೂಡ ಗೋಪಾಲ್ ಪೂಜಾರಿ ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಮತ್ತೆ ಈ ವಿಷಯದಲ್ಲಿ ನಾನು ಅವತ್ತಿಂದ ಇವತ್ತುವರೆಗೂ ಹೋರಾಟ ಮಾಡ್ತಾನೆ ಇದ್ದೇನೆ. ಆದ್ರೆ ಕೆಲವರು ಬೇರೆ ಬೇರೆ ಹೇಳ್ತಾರೆ. ಈಗ ಸಹ ನಾನು ಹೇಳಿದ ಕೂಡಲೇ ನನಗೆ ಈಗ ಕಮೆಂಟ್ ಬರ್ಬೋದು. ಬೇರೆ ಬೇರೆ ನನ್ನ ಮೊಬೈಲ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನನಗೆ. ಬೇರೆ ಬೇರೆ ವಿಷಯದಲ್ಲಿ ನನಗೆ ಬೇರೆ ಬೇರೆ ವಿಷಯದಲ್ಲಿ ಬೈತಾ ಇದ್ದಾರೆ. ಇನ್ನು ಈಗ ಧರ್ಮಸ್ಥಳ ಪರವಾದಿ, ಆಗ ತಿಮರೋಡಿ ಪರವಾದಿ. ನಾನು ಯಾರ ಪರವಾಗಿಲ್ಲ, ನಾನು ನೇರವಾಗಿ ಧರ್ಮದ ಪರವಾಗಿ ಇರುವುದು. ನಿಮಗೆ ಬೈತಾರ ಜನ? ಯಾರು ಬೈತಾರೆ? ಯಾರು ಏನು ಬರೆದ್ರು ಏನು ಹೇಳಿದ್ರು ನಾನು ಕ್ಯಾರ್ ಮಾಡೋದಿಲ್ಲ. ಮೊಬೈಲ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾರೆ. ಇಲ್ಲಿ ಕೆಲವರು ಹೇಳ್ತಾರೆ, ನೀನು ಈಗ ಮುಂಚೆ ತಿಮರೋಡಿ ಪರವಾಗಿದ್ದು, ಈಗ ಧರ್ಮಸ್ಥಳ. ನಾನು ಯಾರ ಪರವಾಗಿಲ್ಲ, ತಿಮರೋಡಿ ಪರ ಅಂತಲ್ಲ. ಅವರು ಅವತ್ತು ಧರ್ಮ ಪರವಾಗಿ ಮಾಡಿದಕ್ಕೆ ನಾನು ಅವರಲ್ಲಿ ಹೇಳಿದ್ದೇನೆ, ಕರೆದಿದ್ದೇನೆ. ಹೌದು, ಇವತ್ತಿಗೂ ಹೇಳ್ತೇನೆ, ನಾಳೆ ಹೇಳ್ತೇನೆ, ಯಾವಾಗ ಹೇಳ್ತೇನೆ. ಅವ್ರು ಹೇಳೋದೇನು, ನೀವು ಮೊದಲು ತಿಮರೋಡಿ ಪರವಾಗಿದ್ರಿ, ಈಗ ಧರ್ಮಸ್ಥಳದ ಪರವಾಗಿದ್ದೀರಿ, ಧರ್ಮಸ್ಥಳದ ಪರವಾಗಿ ಇರೋದಕ್ಕೆ ಏನೋ ವರ್ಕೌಟ್ ಆಗಿದೆ ಅನ್ನೋ ದಾಟಿಯಲ್ಲಿ ಮಾತಾಡ್ತಾ ಇದಾರಲ್ವಾ? ಆತರ ಎಲ್ಲ ಮಾತಾಡ್ತಾರೆ. ನಾನು ಯಾರ ಪರವಾಗಿಲ್ಲ, ನಾನು ದೇವಸ್ಥಾನದ ವಿಷಯದಲ್ಲಿ ಮಾತ್ರ, ನಾನು ವ್ಯಕ್ತಿಗೆ ಪೂಜೆ ಮಾಡುವವನಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೆ. ನಿಮ್ಮ ಮೇಲೆ ಯಾರಾದ್ರೂ ಪ್ರಭಾವ ಬೀರಿದ್ರಾ, ಯಾಕೆ ಈ ರೀತಿ ಅನ್ನುವಂತ ಪ್ರಶ್ನೆಗಳನ್ನು ನಿಮ್ಮನ್ನ ಕೇಳುವಂತ ಸಾಮಾಜಿಕ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಕಮೆಂಟ್ಗಳು ಬರುತ್ತೆ. ನಿಮ್ಮನ್ನ ಪ್ರಶ್ನೆ ಮಾಡುವಂತ ಕೆಲಸ ಆಗುತ್ತೆ. ಗೋಪಾಲ್ ಪೂಜಾರಿ ಉಲ್ಟಾ ಹೊಡೆದ್ಬಿಟ್ರಾ, ಗೋಪಾಲ್ ಪೂಜಾರಿಗೆ ದುಡ್ಡು ಹೋಯ್ತಾ ಅಂತ ಹೇಳಿ. ಸೊ ಈ ರೀತಿಯ ಪ್ರಶ್ನೆಗಳು, ಈ ರೀತಿಯ ಕಮೆಂಟ್ಸ್ ಗಳು ಬರುತ್ತಲ್ಲ ಅಂತ ಅವ್ರಿಗೆ ಏನ್ ಹೇಳ್ತೀರಿ? ಅವರಿಗೆ ಆತರ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಕಮೆಂಟ್ ಮಾಡ್ಲಿ, ನೋಡುವವರು ದೇವರಿದ್ದಾರೆ. ನೋಡಿ, ತಮ್ಮ ಮೇಲೆ ಬರ್ತಾ ಇರುವಂತಹ ಆರೋಪಗಳಿಗೆ ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡದ ಮೂಲಕ ಉತ್ತರವನ್ನ ಕೊಟ್ರು. ಇನ್ನ ಮುಂದುವರೆದ ಭಾಗವಾಗಿ ಬಹಳ ಮುಖ್ಯವಾದಂತಹ ವಿಚಾರ, ಈಗ ಇವರು ಆರಂಭದಿಂದ ಹೇಳ್ತಾ ಇದ್ದಾರೆ, ನಾನು ನೋಡಿದ್ದೇನೆ ಜಾಗದಲ್ಲಿ ಸಂತೋಷ್ ರಾವ್ನನ್ನ. ಆ ಸಂದರ್ಭದಲ್ಲಿ 2 ತನಿಖಾಧಿಕಾರಿಗಳು ನನ್ನನ್ನ ಕರೆದಿದ್ದಾರೆ. ಅವತ್ತೇನ್ ನಡೀತು, ಯಾರನ್ನ ನೋಡಿದೀಯಾ ಅಂತ ಕೇಳಿದ್ದಾರೆ. ನನ್ನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ, ಪೇಪರ್ ಅಲ್ಲಿ ಬರ್ಕೊಂಡಿದ್ದಾರೆ. ನನ್ನನ್ನ ಸಾಕ್ಷಿಯಾಗಿ ಪರಿಗಣಿಸಿದಂತವರು, ನನ್ನ ಹೆಸರನ್ನ ಉಲ್ಲೇಖ ಮಾಡಿದಂತವರು. ಕೋರ್ಟ್ಗೆ ನನ್ನನ್ನ ಸಾಕ್ಷಿ ಹೇಳೋದಕ್ಕೆ ಯಾಕೆ ಕರೀಲಿಲ್ಲ ಅಂದ್ರೆ, ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಕಾರಣ ನನ್ನ ಹೆಸರು ಅಲ್ಲಿ ಎಲ್ಲವನ್ನು ಡೀಟೇಲ್ ಆಗಿ ಬರೆದುಕೊಂಡಿದ್ರು. ಆದ್ರೆ ಮುಂದೇನಾಯ್ತು ನನಗೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನ ಅವ್ರು ಹೇಳ್ತಾ ಇದ್ದಾರೆ. ಈಗಲೂ ಈ ಗೋಪಾಲ್ ಪೂಜಾರಿಯನ್ನ ಕಾಡ್ತಾ ಇರೋ ಪ್ರಶ್ನೆ, ನನ್ನನ್ನ ಕೋರ್ಟ್ಗೆ ಯಾಕೆ ಸಾಕ್ಷಿಯಾಗಿ ಕರೀಲಿಲ್ಲ ಅಂತದ್ದೇನ್. ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡದ ಮುಂದೆ ಬಂದು ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ಈಗ ಗೋಪಾಲ್ ಪೂಜಾರಿಯ ಬಗ್ಗೆಯೇ ಮಾತಾಡುವಂತಹ ಕೆಲಸ ಆಗ್ತಾ ಇದೆ.
ಗೋಪಾಲ್ ಪೂಜಾರಿಯ ಬಗ್ಗೆ ಹಲವು ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೂ ಕೂಡ ಇದೇ ಗೋಪಾಲ್ ಪೂಜಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಯಾಕೆ ಇವರು ಈಗ ಈ ರೀತಿ ಬಂದು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನನ್ನನ್ನು ಕೂಡ ಪ್ರಶ್ನೆ ಮಾಡಲಾಗುತ್ತೆ. ನನ್ನ ಬಗ್ಗೆಯೂ ಕೂಡ ಕಮೆಂಟ್ಗಳು ಬರುತ್ತೆ. ಅವರಿಗೆ ಕೊಡುತ್ತಾ ಇರುವಂತಹ ಉತ್ತರ ಏನಂತಂದ್ರೆ, ನಾನು ಯಾರ ಪರನೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ, ಧರ್ಮದ ಪರವಾಗಿದ್ದೇನೆ, ನಾನು ಧರ್ಮದ ಪರವಾಗಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನ್ನ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ನಾನು ಕೇರ್ ಮಾಡಲ್ಲ. ನನಗೆ ದುಡ್ಡು ಕೊಟ್ಟಿದ್ದಾರೆ, ಪೇಮೆಂಟ್ ಗಿರಾಕಿ, ಹಂಗೆ ಹಿಂಗೆ ಬೇಕಾದ ಹೇಳ್ಕೊಳ್ರಿ, ಆದ್ರೆ ನಾನು ನೋಡಿದ್ದು ನನಗ್ ಗೊತ್ತು. ನಾನು ಸತ್ಯವನ್ನ ಹೇಳ್ತಾ ಇದ್ದೇನೆ. ನಾನು ಧರ್ಮದ ಪರವಾಗಿದ್ದೇನೆ, ಯಾರ ಪರವಾಗಿಯೂ ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು. ಸೌಜನ್ಯ ನಮ್ಮ ಮನೆಯ ಮಗಳು, ನಮ್ಮ ಸಹೋದರಿ, ಆಕೆಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅಂತ ಹೇಳಿ ಗೋಪಾಲ್ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಕೆಲವರು ಆಗದೇ ಇರೋರು ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಸುದ್ದಿಗಳನ್ನ ಸ್ಪ್ರೆಡ್ ಮಾಡ್ತಾರೆ, ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ. ನಾನು ದುಡ್ಡು ತಗೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿ. ಎಲ್ಲವೂ ಶುದ್ಧ ಸುಳ್ಳು. ಅದರ ಅಗತ್ಯ ನನಗಿಲ್ಲ. ನನಗೆ ಮದುವೆಯ 2 ಮಕ್ಕಳಿದ್ದಾರೆ. ನಾನು ಈಗ ಯಾವುದಕ್ಕೂ ಕೂಡ ಹೋಗ್ತಾ ಇಲ್ಲ. ಆದರೆ ಈಗಲೂ ಕೂಡ ನಾನು ಸಿದ್ಧನಾಗಿದ್ದೇನೆ. ಯಾರೇ ಕರೆದ್ರು ಬಂದು ಸಾಕ್ಷಿಯನ್ನ ಹೇಳ್ತೇನೆ. ಯಾವುದೇ ಪರೀಕ್ಷೆ, ಯಾವುದೇ ರೀತಿಯ ವಿಚಾರಗಳಿಗೂ ರೆಡಿ ಇದ್ದೇನೆ ಅಂತ ಇವ್ರು ಹೇಳ್ತಾ ಇರೋದು. ನೋಡಿ, ಗೋಪಾಲ್ ಪೂಜಾರಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆಯಲ್ಲಿ ಕಾನ್ಫಿಡೆನ್ಸ್ ಇದೆ. ಅವ್ರು ಹೇಳ್ತಾ ಇರೋದು, ನಾನು ಯಾರ ಪರವಾಗಿಯೂ ಇಲ್ಲ, ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಪರವಾಗಿಯೂ ಇಲ್ಲ, ಮತ್ತೊಬ್ಬರ ಪರವಾಗಿಯೂ ಇಲ್ಲ, ನಾನು ಧರ್ಮದ ಪರವಾಗಿದ್ದೇನೆ. ಅವತ್ತು ವಾಸ್ತವವನ್ನ ನಾನು ಏನ್ ನೋಡಿದ್ದೇನೆ ಅದನ್ನ ಹೇಳ್ತೇನೆ, ಹೇಳಿದ್ದೇನೆ. ಅವತ್ತು ಸ್ಥಳದಲ್ಲಿ ಸಂತೋಷ್ ರಾವ್ನನ್ನ ನಾನು ನೋಡಿದ್ದು ಸತ್ಯ, ಇದು ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ತಮ್ಮ ಬಗ್ಗೆ ಮಾತಾಡೋರ ಬಗ್ಗೆಯೂ ಕೂಡ ಗೋಪಾಲ್ ಪೂಜಾರಿ ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಮತ್ತೆ ಈ ವಿಷಯದಲ್ಲಿ ನಾನು ಅವತ್ತಿಂದ ಇವತ್ತುವರೆಗೂ ಹೋರಾಟ ಮಾಡ್ತಾನೆ ಇದ್ದೇನೆ. ಆದ್ರೆ ಕೆಲವರು ಬೇರೆ ಬೇರೆ ಹೇಳ್ತಾರೆ. ಈಗ ಸಹ ನಾನು ಹೇಳಿದ ಕೂಡಲೇ ನನಗೆ ಈಗ ಕಮೆಂಟ್ ಬರ್ಬೋದು. ಬೇರೆ ಬೇರೆ ಮೊಬೈಲ್, ನನ್ನ ಮೊಬೈಲ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಬೇರೆ ಬೇರೆ ವಿಷಯದಲ್ಲಿ ನನಗೆ ಬೇರೆ ಬೇರೆ ವಿಷಯ ಬೈತಾ ಇದ್ದಾರೆ. ಇನ್ನು ಈಗ ಧರ್ಮಸ್ಥಳ ಪರವಾದಿ, ಆಗ ತಿಮರೋಡಿ ಪರವಾದಿ. ನಾನು ಯಾರ ಪರವಾಗಿಲ್ಲ, ನಾನು ನೇರವಾಗಿ ಧರ್ಮದ ಪರವಾಗಿ ಇರುವುದು. ನಿಮಗೆ ಬೈತಾರ ಜನ? ಯಾರು ಬೈತಾರೆ? ಯಾರು ಏನು ಬರೆದ್ರು ಏನು ಹೇಳಿದ್ರು ನಾನು ಕ್ಯಾರ್ ಮಾಡೋದಿಲ್ಲ. ಮೊಬೈಲ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾರೆ. ಇದೆಯೋ ಇಲ್ಲೋ ಕೆಲವರು ಹೇಳ್ತಾರೆ, ನೀನು ಈಗ ಮುಂಚೆ ತಿಮರೋಡಿ ಪರವಾಗಿತ್ತು, ಈಗ ಧರ್ಮಸ್ಥಳ. ನಾನು ಯಾರ ಪರವಾಗಿಲ್ಲ, ತಿಮರೋಡಿ ಪರ ಅಂತಲ್ಲ. ಅವರು ಅವತ್ತು ಧರ್ಮ ಪರವಾಗಿ ಮಾಡಿದಕ್ಕೆ ನಾನು ಅವರಲ್ಲಿ ಹೇಳಿದ್ದೇನೆ, ಕರೆದಿದ್ದೇನೆ. ಹೌದು, ಇವತ್ತಿಗೂ ಹೇಳ್ತೇನೆ, ನಾಳೆ ಹೇಳ್ತೇನೆ, ಯಾವಾಗ ಹೇಳ್ತೇನೆ. ಅವ್ರು ಹೇಳೋದೇನು, ನೀವು ಮೊದಲು ತಿಮರೋಡಿ ಪರವಾಗಿದ್ರಿ, ಈಗ ಧರ್ಮಸ್ಥಳದ ಪರವಾಗಿದ್ದೀರಿ, ಧರ್ಮಸ್ಥಳದ ಪರವಾಗಿ ಇರೋದಕ್ಕೆ ಏನೋ ವರ್ಕೌಟ್ ಆಗಿದೆ ಅನ್ನೋ ದಾಟಿಯಲ್ಲಿ ಮಾತಾಡ್ತಾ ಇದಾರಲ್ವಾ? ಆತರ ಎಲ್ಲ ಮಾತಾಡ್ತಾರೆ. ನಾನು ಯಾರ ಪರವಾಗಿಲ್ಲ, ನಾನು ದೇವಸ್ಥಾನದ ವಿಷಯದಲ್ಲಿ ಮಾತ್ರ, ನಾನು ವ್ಯಕ್ತಿಗೆ ಪೂಜೆ ಮಾಡುವವನಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೆ, ನಿಮ್ಮ ಮೇಲೆ ಯಾರಾದರೂ ಪ್ರಭಾವ ಬೀರಿದ್ರಾ, ಯಾಕೆ ಈ ರೀತಿ ಅನ್ನುವಂತ ಪ್ರಶ್ನೆಗಳನ್ನು ನಿಮ್ಮನ್ನ ಕೇಳುವಂತ ಸಾಮಾಜಿಕ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಕಮೆಂಟ್ಗಳು ಬರುತ್ತೆ. ನಿಮ್ಮನ್ನ ಪ್ರಶ್ನೆ ಮಾಡುವಂತ ಕೆಲಸ ಆಗುತ್ತೆ. ಗೋಪಾಲ್ ಪೂಜಾರಿ ಉಲ್ಟಾ ಹೊಡೆದ್ಬಿಟ್ರಾ, ಗೋಪಾಲ್ ಪೂಜಾರಿಗೆ ದುಡ್ಡು ಹೋಯ್ತಾ ಅಂತ ಹೇಳಿ. ಸೊ ಈ ರೀತಿಯ ಪ್ರಶ್ನೆಗಳು, ಈ ರೀತಿಯ ಕಮೆಂಟ್ಸ್ಗಳು ಬರುತ್ತಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ? ಅವರಿಗೆ ಆತರ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಕಮೆಂಟ್ ಮಾಡ್ಲಿ, ನೋಡುವವರು ದೇವರಿದ್ದಾರೆ. ನೋಡಿ, ತಮ್ಮ ಮೇಲೆ ಬರ್ತಾ ಇರುವಂತಹ ಆರೋಪಗಳಿಗೆ ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡದ ಮೂಲಕ ಉತ್ತರವನ್ನ ಕೊಟ್ರು. ಇನ್ನ ಮುಂದುವರೆದ ಭಾಗವಾಗಿ ಬಹಳ ಮುಖ್ಯವಾದಂತಹ ವಿಚಾರ, ಈಗ ಇವರು ಆರಂಭದಿಂದ ಹೇಳ್ತಾ ಇದ್ದಾರೆ, ನಾನು ನೋಡಿದ್ದೇನೆ ಜಾಗದಲ್ಲಿ ಸಂತೋಷ್ ರಾವ್ನನ್ನ. ಆ ಸಂದರ್ಭದಲ್ಲಿ 2 ತನಿಖಾಧಿಕಾರಿಗಳು ನನ್ನನ್ನ ಕರೆದಿದ್ದಾರೆ. ಅವತ್ತೇನ್ ನಡೀತು, ಯಾರನ್ನು ನೋಡಿದೀಯಾ ಅಂತ ಕೇಳಿದ್ದಾರೆ. ನನ್ನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ, ಪೇಪರ್ ಅಲ್ಲಿ ಬರ್ಕೊಂಡಿದ್ದಾರೆ. ನನ್ನನ್ನ ಸಾಕ್ಷಿಯಾಗಿ ಪರಿಗಣಿಸಿದಂತವರು, ನನ್ನ ಹೆಸರನ್ನ ಉಲ್ಲೇಖ ಮಾಡಿದಂತವರು. ಕೋರ್ಟ್ಗೆ ನನ್ನನ್ನ ಸಾಕ್ಷಿ ಹೇಳೋದಕ್ಕೆ ಯಾಕೆ ಕರೀಲಿಲ್ಲ ಅಂದ್ರೆ, ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಕಾರಣ ನನ್ನ ಹೆಸರು ಅಲ್ಲಿ ಎಲ್ಲವನ್ನು ಡೀಟೇಲ್ ಆಗಿ ಬರೆದುಕೊಂಡಿದ್ರು. ಆದ್ರೆ ಮುಂದೇನಾಯ್ತು ನನಗೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನ ಅವ್ರು ಹೇಳ್ತಾ ಇದ್ದಾರೆ. ಈಗಲೂ ಈ ಗೋಪಾಲ್ ಪೂಜಾರಿಯನ್ನ ಕಾಡ್ತಾ ಇರೋ ಪ್ರಶ್ನೆ, ನನ್ನನ್ನ ಕೋರ್ಟ್ಗೆ ಯಾಕೆ ಸಾಕ್ಷಿಯಾಗಿ ಕರೀಲಿಲ್ಲ ಅಂತದ್ದೇನು